ಪ್ರೇಮಿಗಳಿಗೆ ಪ್ರತಿ ಕ್ಷಣನೂ ಹಬ್ಬ. ತಮ್ಮ ಲವ್ ಅನ್ನ ಲವ್ ಥೀಮ್ ಚಾಲೆಂಜ್ ಅಲ್ಲಿ ಅದ್ದೂರಿಯಾಗಿ ಪರ್ಫಾರ್ಮ್ ಮಾಡಿದರೆ. ಈ ಕ್ಷಣಕ್ಕಾಗಿ ಚಂದನ್ ಹಾಗೂ ನಮ್ಮ ರಾಣಿ ಎಷ್ಟು ವೇಟ್ ಮಾಡ್ತಿದ್ರು ನಂಗೆ ಗೊತ್ತಿಲ್ಲ, ಆದ್ರೆ ಈ ಕ್ಷಣಕ್ಕಾಗಿ ನಮ್ಮ ಕೊರಿಯೋಗ್ರಾಫರ್ ಪವನ್ ಮಾಸ್ಟರ್ ಎಷ್ಟು ವೇಟ್ ಮಾಡ್ತಿದ್ರು ಅನ್ನೋದು ನಾವೆಲ್ಲರಿಗೂ ಗೊತ್ತು. ಈಗ ರಾಣಿ ಅಂತೂ, ರಾಣಿ ಯು ವಾಸ್ ಸೋ ಹ್ಯಾಪಿ. ಏನಾದ್ರು ಹೇಳಕ್ ಇಷ್ಟಪಡ್ತೀಯ ರಾಣಿ? ಆಕ್ಚುಲಿ ಅವಳು ಹತ್ಬಿಟ್ಲು ಪಾಪ. ತುಂಬ ಖುಷಿ ಆಗ್ತಿದೆ. ಎಲ್ಲರಿಗೂ ಹ್ಯಾಟ್ ಸಿಕ್ತಿತ್ತು, ನನಗೆ ಸ್ವಲ್ಪ ಇಲ್ಲ, ನಾನೇನಾದರೂ ಮಿಸ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಿತ್ತು. ಬಟ್ ಇವಾಗ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಅಂದರೆ ಪ್ರತಿಯೊಬ್ಬರಿಗೂ ಲೈಫಲ್ಲಿ ಒಂದು ಸಣ್ಣ ಪುಷ್ ಬೇಕಾಗತ್ತೆ. ಆ ಪುಷ್ ಯಾವಾಗಲೂ ನಮಗೆ ತುಂಬ ದೊಡ್ಡ ಪ್ರೋತ್ಸಾಹ. ಇವತ್ತು ಈ ಗೋಲ್ಡನ್ ಹ್ಯಾಟು ಮತ್ತು ಈ ಫೈರ್ ಬ್ರ್ಯಾಂಡು ಇವ್ರಿಗೆ ಎಷ್ಟು ದೊಡ್ಡ ಪುಷ್ ಕೊಟ್ಟಿದೆ ಅಂತ ಅಂದರೆ ಇನ್ನೂ ವಿನ್ ಆಗ್ತಾನೆ ಇರ್ತಾರೆ. ಕಂಗ್ರ್ಯಾಚುಲೇಷನ್ಸ್ ಆಲ್ 3 ಆಫ್ ಯು. ಅಣ್ಣ, ನಿಮ್ಮಿಂದಾನೇ ಮಾತು ಶುರು ಮಾಡ್ತೀನಿ. ತುಂಬ ಚೆನ್ನಾಗಿತ್ತು, ಫ್ಯಾಂಟಾಸ್ಟಿಕ್ ಆಗಿತ್ತು. ತುಂಬ ರಿಸ್ಕ್ ಇತ್ತು, ಆದ್ರೂ ಭಾಳ ಕ್ಲೀನಾಗಿ ಭಾಳ ನೀಟಾಗಿ ಮಾಡಿದ್ರು, ಎಲ್ಲೂ ಮಿಸ್ ಮಾಡಲಿಲ್ಲ. ಎಸ್ಪೆಷಲಿ ಲಾಸ್ಟ್ ಡ್ರಾಪ್ ಇತ್ತಲ್ಲ, ಭಾಳ ಅದ್ಭುತವಾಗಿತ್ತು. ರಾಣಿಯವ್ರು ಹೇಳಿದ್ದು ಜಲಸಿ ಇರಲಿಲ್ಲ, ಅವ್ರಿಗೆಲ್ಲ ಸಿಗ್ತದೆ, ನನಗೆ ಯಾಕೆ ಸಿಗ್ತಾ ಇಲ್ಲ, ನನಗೂ ಬೇಕಲ್ಲ ಅನ್ನೋ ಒಂದು ಛಲ ಬೇಕು. ಅದು ಹೊಟ್ಟೆ ಕಿಚ್ಚಲ್ಲ, ಅದು ಛಲ. ಅವಳಲ್ಲಿರೋ ಒಂದು ಕಿಚ್ಚು, ಆ ಕಿಚ್ಚು ಯಾವಾಗಲೂ ಇರಬೇಕು. ಅದೇ ಇವತ್ತು ತಗೊಂಬಂದು ಕೊಟ್ಟಿರೋದು ಹ್ಯಾಟ್ನ. ನಿಜವಾಗ್ಲೂ ಇನ್ ಮುಂದೆ ನೋಡಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರೆ ನೋಡಿ ಅವರು. ಅಂಡ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಕೀಪ್ ದಿಸ್ ಗೋಯಿಂಗ್. ಅಷ್ಟೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ರಕ್ಷಿತಾ ಮ್ಯಾಮ್. ಚಂದನ್ ಅಂಡ್ ರಾಣಿ ಕಂಪ್ಲೀಟ್ಲಿ ಡಿಸರ್ವ್ ದಿಸ್ ಫೈರ್ ಬ್ರ್ಯಾಂಡ್. ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಗುಡ್ ಜಾಬ್ ಗೈಸ್. ವೆರಿ ವೆರಿ ಗುಡ್. ಪವನ್ ಯಾವಾಗಲೂ ನೋಡಿದ್ದೀನಿ, ವೆನೆವರ್ ಹಿ ಡಸ್ ಮನಸೆ ಮನಸೆ, ಹಿ ಡಸ್ ದಿಸ್ ಇನ್ ಎವ್ರಿ ಸೀಸನ್, ಅಂಡ್ ಎವ್ರಿ ಸೀಸನ್ ಹಿ ವಿನ್ಸ್ ಅ ಫೈರ್ ಬ್ರ್ಯಾಂಡ್, ಅಂಡ್ ಎವ್ರಿ ಸೀಸನ್ ಇಟ್ಸ್ ಅನ್ ಎ ಬೌಂಡ್ ಪರ್ಫಾರ್ಮೆನ್ಸ್. ಪ್ರತಿ ಸೀಸನ್ ಅಲ್ಲೂ ಫೈರ್ ಬ್ರ್ಯಾಂಡ್ ತಗೋತಾನೆ ನಾವು, ಎಸ್ಪೆಷಲಿ ಈ ಹಾಡು. ಸೊ ಐ ರಿಯಲಿ ಹೋಪ್ ದಟ್ ದಿಸ್ ಇಸ್ ಗುಡ್. ಇಟ್ಸ್ ಅ ನ್ಯೂ ಬಿಗಿನಿಂಗ್. ನಿಮ್ಮಿಬ್ರಿಗೂ ಹೀಗೆ ಪ್ರತಿ ವಾರ ಮಾಡ್ಕೊಂಡು ಹೋಗಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಚಿನಿ ಮಾಸ್ಟರ್. ಇವತ್ತು ಟಾರ್ಗೆಟ್ ನಲ್ಲಿ ಇತ್ತು, ಎವ್ರಿಥಿಂಗ್ ವಾಸ್ ದಿ ಬೆಸ್ಟ್ ಟುಡೇ. ಆ ಚಂದನ್ ಒಂದ್ಸಾರಿ ಆ ರಿಂಗ್ ಒಳಗಡೆ ಜಂಪ್ ಮಾಡಿದಾನೆ ನೋಡಿ, ವಾಟ್ ಅ ಮೂಮೆಂಟ್ ಇಟ್ ವಾಸ್, ವಾಟ್ ಅ ಮೂಮೆಂಟ್. ದಿಸ್ ಇಸ್ ಸಮಥಿಂಗ್ ಯೂನಿಕ್ ಫಾರ್ ಮಿ. ಸಿ ದ ಗೋಲ್ಡನ್ ಪವರ್ ಹ್ಯಾಟ್ನು ಆ ಒಂದು ಫೈರ್ ಬ್ರ್ಯಾಂಡ್ ಎಷ್ಟೊಂದು ಇಂಪಾರ್ಟೆಂಟ್ ಅಂದರೆ, ನಾವು ಫೈರ್ ಬ್ರ್ಯಾಂಡ್ ಹಾಕಿದ್ರೇ ರಾಣಿ ಸ್ಟಾರ್ಟೆಡ್ ಕ್ರೈಂಗ್. ಮಾಸ್ಟರ್, ಹೌ ಇಂಪಾರ್ಟೆಂಟ್ ಇಟ್ ಈಸ್. ಕೀಪ್ ಇಟ್ ಗೋಯಿಂಗ್, ಡೋಂಟ್ ಲೀವ್ ದಿಸ್ ಪವರ್. ಓಕೆ, ಥ್ಯಾಂಕ್ ಯು, ಲವ್ ಯು ಗೈಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಬರೀ ಕಂಟೆಸ್ಟೆಂಟ್ಸ್ ಅಷ್ಟೇ ಅಲ್ಲ, ಇವತ್ತು ಅವರ ತಾಯಿಗೆ ಎಷ್ಟು ಹೆಮ್ಮೆ ಆಗ್ತಾ ಇದೆ ಅಂತಂದ್ರೆ, ರಾಣಿ ಅವರ ತಾಯಿ ಇವತ್ತು ಅವಳಿಗಿಂತ ಜಾಸ್ತಿ ಇಮೋಷನಲ್ ಅವರ ತಾಯಿ ಆಗಿದ್ದಾರೆ. ಅಮ್ಮ ಪ್ಲೀಸ್ ಮಾತಾಡಿ. ತುಂಬ ಖುಷಿ ಆಯಿತು. ನಮ್ಮ ಮಮ್ಮಿಗೆ ಏನಂದರೆ, ನೆಕ್ಸ್ಟ್ ವಾರ ಬಂದಿಲ್ಲ, ಏನೋ ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿಲ್ಲ ಅಂದ್ಬಿಟ್ಟು, ನಾನು ಡ್ಯಾನ್ಸ್ ಮಾಡಬೇಕಾದ್ರೆ ಈ ಥರ ಮಾಡು, ಆ ಥರ ಮಾಡು, ಏನು ಮಿಸ್ ಮಾಡ್ತಾ ಇದೆಯಾ ನೋಡು. ನನಗಿಂತ ಜಾಸ್ತಿ ಡೆಡಿಕೇಶನ್ ನಮ್ಮ ಅಮ್ಮ ಮಾಡ್ತಾರೆ ಯಾವಾಗಲೂ. ಏನು ಮೂಮೆಂಟ್ ಬರ್ತಿದೆ, ವಿಡಿಯೋ ಆಗಲಿ ಅಥವಾ ಟಿ ವಿಯಲ್ಲಿ ಬರೋದು, ಯಾವುದೋ ಒಂದು ಕಾಲ್ ಮಾಡಿಬಿಟ್ಟು ವಿಡಿಯೋ ಕಳಿಸು, ಏನು ಮೂಮೆಂಟ್ ಮಾಡಿದ್ಯಾ ಅಂತ ಹೇಳ್ತಾರೆ. ಡೆಡಿಕೇಟೆಡ್ ಫುಲ್. ಆಮೇಲೆ ಇದೇ ಥರ ಮಾಡಬೇಕು, ಎಕ್ಸ್ಪ್ರೆಷನ್ ಕೊಡಬೇಕು, ಫೀಲ್ ಅಂದರೆ ಫೀಲ್ ಬರಬೇಕು, ಆ ಥರ ಎಲ್ಲ ಹೇಳ್ಕೊಡ್ತಾರೆ ಅಮ್ಮ. ಮಮ್ಮಿ ಥ್ಯಾಂಕ್ ಯು. ಹೋದ ವಾರ ಫೈರ್ ಬ್ರ್ಯಾಂಡ್ ಬಂದಿಲ್ಲ ಅಂತ ಊರಲ್ಲೆಲ್ಲ ತುಂಬ ಏನಕ್ಕೆ ಸುಮ್ಮನೆ ಅವನು ಹೋಗಿರೋದು, ಆಡೋಲ್ಲ ಏನಿಲ್ಲ ಅಂತಂದ್ರು. ಆದರೆ ಶಿವರಾಜ್ ಕುಮಾರ್ ಸರ್ ಜೊತೆ ಫೋಟೋ ತಕ್ಕೊಂಡು ತುಂಬ ಖುಷಿ ಪಟ್ರೆಲ್ಲ. ಇವಾಗ ಫೈರ್ ಬ್ರ್ಯಾಂಡ್ ಸಿಕ್ಕಿರೋದಕ್ಕೆ ಇನ್ನೂ ಖುಷಿ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಅಮ್ಮ. ಜನಪದ
ಇಟ್ ಸ್ಟಿಲ್ ಮೋರ್ ಗುಡ್. ಓಕೆ, ಆಲ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು ಸರ್. ಅದರಲ್ಲೊಂದು ಮಾತು ಹೇಳ್ತಾರೆ, ಈ ಇಡೀ ಜಗತ್ತಿನ ಹಿಸ್ಟ್ರಿನಲ್ಲಿ ಯಾವ ರಾಜನೂ ಆಳಕ್ಕೆ ಹೋಗ್ಬಿಟ್ಟು ಅಧರ್ಮ ಅಹಿಂಸೆ ಕಡೆಗೆ ವಾಲಿದ್ದು ಇಟ್ಸ್ ಓನ್ಲಿ ಫ್ರಮ್ ಇಂಡಿಯಾ, ನಮ್ಮವರು ಅನ್ನೋದು. ಇಟ್ ಈಸ್ ಸಚ್ ನನಗೆ ಕೂದಲೆಲ್ಲ ನಿಂತ್ಕೊಂಡ್ಬಿಡ್ತು ಆ ಮೂಮೆಂಟಲ್ಲಿ. ರಿಯಲೈಸೇಷನ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್. ಅಂದರೆ ಮನುಷ್ಯನಿಗೆ ಏನಾದರೂ ಒಳ್ಳೇದಂದ್ರೆ ಇಟ್ ಇಸ್ ಜಸ್ಟ್ ರಿಯಲೈಸೇಷನ್. ಅಂದರೆ ನಾವು 4 ಜನಕ್ಕೆ ಒಳ್ಳೆ ಬುದ್ಧಿ ಮಾತು ಹೇಳ್ತೀವಲ್ಲ, ಅದನ್ನ ಫಸ್ಟ್ ನಾವು ಮಾಡಿಬಿಟ್ರೆ ಸಾಕು, ಎಲ್ಲ ವಿಷಯ ಸರ್ ಹೋಗ್ಬಿಡುತ್ತೆ. ಸೊ ದಟ್ ಈಸ್ ದ ಮೇನ್ ಥಿಂಗ್. ನನಗೆಲ್ಲ ಇದನ್ನ ನೋಡ್ತಾ ಇದ್ರೆ ನನಗೆ ಅವೆಲ್ಲ ನೆನಪಾಗ್ತಿತ್ತು. ಐ ಫೆಲ್ಟ್ ವೆರಿ ವೆರಿ ಓವರ್ವೆಲ್ಡ್. ನಂಗೆ ಭಾಳ ಮನಸ್ಸಿಗೆ ಟಚ್ ಆಯಿತು. ವೆರಿ ಗುಡ್. ಇಬ್ಬರನ್ನ ತಡೆಯೋರು ಯಾರೂ ಇಲ್ಲ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜನ್ಯಜಿ. ರಾಘು, ಶಾಂತತೆಯಿಂದ ಒಬ್ಬರನ್ನ ಕ್ಷಮಿಸ್ತಾ ಹೋಗ್ತಾ ಎಲ್ಲವನ್ನೂ ಗೆಲ್ಬಹುದು ಅನ್ನೋ ಒಂದು ವಿಚಾರ ಇದೆಯಲ್ಲ, ಅದನ್ನ ಈ ಇಡೀ ಹಾಡಲ್ಲಿ ಬಹಳ ಚೆನ್ನಾಗಿ ಅದನ್ನ ಸೇರಿಸಿದ್ದೀರಿ. ಆ್ಯಂಡ್ ಆಪ್ತಿಗಂತೂ ಇವತ್ತೊಂಥರ ಹಬ್ಬನೇ ಅಂತ ಕಾಣುತ್ತೆ. ಅವಳಿಗೆ ಬೇಕಾಗಿರೋದು ಎನರ್ಜಿ, ಥೀಮಲ್ಲಿರೋದು ಎನರ್ಜಿ, ಹಾಡಲ್ಲಿ ಇರೋದು ಎನರ್ಜಿ, ನಿಮ್ಮ ಕೊರಿಯೋಗ್ರಫಿಲಿ ಇರೋದು ಎನರ್ಜಿನೇ. ನೀವಿಬ್ರು ಪ್ರಚಂಡ ಡಾನ್ಸರ್ಸ್, ನೀವಿಬ್ರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತೀರಿ. ಮುಂದೆ ನಿಮ್ಮ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಎಲ್ಲ ಐ ಆಮ್ ಶ್ಯೂರ್ ಯು ವಿಲ್ ಟೇಕ್ ಅ ಫೈರ್ ಬ್ರ್ಯಾಂಡ್. ಆಲ್ ದ ಬೆಸ್ಟ್ ಟು ಯು. ಆ್ಯಂಡ್ ರವಿ ಮಾಸ್ಟರ್, ಆಲ್ ದ ಬೆಸ್ಟ್ ಟು ಯು ಟು. ಥ್ಯಾಂಕ್ ಯು ದಾದಾಜಿ. ಚಿನಿ ಮಾಸ್ಟರ್, ಔಟ್ಸ್ಟ್ಯಾಂಡಿಂಗ್ ಅಟೆಂಪ್ಟ್ ಅಂತ ಹೇಳ್ಬೋದು. ಸಮಥಿಂಗ್ Thank you, ಯುನೀಕ್, ಸಮಥಿಂಗ್ ವೆರಿ ಪವರ್ಫುಲ್. ಈ ಥರ ಅಟೆಂಪ್ಟ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ಬೋತ್ ಆಫ್ ಯು ಆಲ್, ಯೋರ್ ಟೀಮ್ ಆ್ಯಂಡ್ ಮಾಸ್ಟರ್ ಜಿಗೆ ಸ್ಟ್ರಾಂಗ್ ವಿಲ್ ಪವರ್ ಇರಬೇಕು. ಇಲ್ಲದೆ ಹೋದರೆ ಯು ಕಾಂಟ್ ಅಟೆಂಪ್ಟ್ ಸಮಥಿಂಗ್ ಅದರ್ಸ್. ಶಶಾಂಕ್, ಯುವರ್ ಫಸ್ಟ್ ಎಂಟ್ರಿ ವಾಸ್ ಸಮಥಿಂಗ್ ಮಾರ್ವಲಸ್. ಅಲ್ಲಿಂದ ಯು ಗೈಸ್ ಜಸ್ಟ್ ಟುಕ್ ದ this talent show to another level. Thank you. You just come back like a rocket and you perform like a monster, both of you. Amazing. This was a rocking show for me. Thank you so much. Love you guys. Thank you.